ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೇಡಮ್, ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಟೈಮ್ ಮೊದ್ಲಿಂದಾನು ಟೈಮ್ ಚೆನ್ನಾಗಿತ್ತು, ಇವಾಗ ಇನ್ನು ಕಂಟಿನ್ಯೂ ಆಗುತ್ತೆ ಅಷ್ಟೇ, ಯಾವುದೇ ತೊಂದರೆ ಆಗೋದಿಲ್ಲ. ಅಂದ್ರೆ ಗುರು ಚೇಂಜ್ ಆಯ್ತು, ಗುರುಬಲ ಇತ್ತು, ಇವಾಗ ಗುರುಬಲ ಇಲ್ಲ, ಆ ತರದ್ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಗುರು 2ನೇ ಮನೆಗೆ ದೃಷ್ಟಿ ಬೀಳ್ತಾ ಇದ್ದಾನೆ. ಸೊ ಹಣಕಾಸು ಅಭಿವೃದ್ಧಿ ಇನ್ನೊಂದಷ್ಟು ಚೆನ್ನಾಗಾಯ್ತು. 12ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇದೆ. ಅಂದ್ರೆ ಫಾರಿನ್ ಟ್ರಿಪ್ಸ್ ಮಾಡೋದು, ಅಥವಾ ಎಲ್ಲೆಲ್ಲಿ ಇವ್ರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಆ ಸ್ಥಳಗಳಿಗೆಲ್ಲ ಭೇಟಿ ಮಾಡ್ಕೊಂಡು ಬರುವಂತದ್ದು, ಅದೆಲ್ಲನೂ ಕೂಡ ಚೆನ್ನಾಗಿದೆ. ಇವ್ರಿಗೆ ಲಗ್ನದಲ್ಲೇ ರಾಹು ಇರೋದ್ರಿಂದ ಇವ್ರಿಗೆ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು, ಹೆಡ್ಏಕ್ ಆಗಿರ್ಬೋದು, ಈ ರೀತಿ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯ ಕೂಡ ಇರುತ್ತೆ. ಒಂದಷ್ಟು ದಿನಗಳ ಕಾಲ ಏನಾಗಿತ್ತು ಅಂತಂದ್ರೆ ಗುರು ದೃಷ್ಟಿ ಬೀಳ್ತಾ ಇದ್ದಿದ್ರಿಂದ ಅದು ಮೇಜರ್ ಆಗಿ ಏನು ಪ್ರಾಬ್ಲಮ್ಸ್ ಇರ್ಲಿಲ್ಲ. ಇವಾಗ ಮತ್ತೆ ಗುರು ದೃಷ್ಟಿ ಹೋಯ್ತಲ್ವಾ, ಸೊ ಹಂಗಾಗಿ ಸ್ವಲ್ಪ ಜಗಳ, ವೈಮನಸ್ಯ, ಒಂದ್ ಸ್ವಲ್ಪ ಒಬ್ರ ಮೇಲೆ ಒಬ್ರಿಗೆ ಒಂಚೂರು ಬೇಜಾರು ಅನ್ನೋದು ಇದ್ದೇ ಇರತ್ತೆ. ಇನ್ನ ಇವ್ರಿಗೆ 2ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದೇ ಹೇಳಿದೆ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ರಾಶಾಧಿಪತಿ 2ನೇ ಮನೇಲಿ ಇದ್ದಾನೆ, ಸೊ ಚೆನ್ನಾಗಿರುತ್ತೆ, ಹಣಕಾಸಿನ ಅಭಿವೃದ್ಧಿ ಇರುತ್ತೆ. ಆದ್ರೂ ರಾಶಾಧಿಪತಿ ಅವ್ರಿಗೆ ಶನಿನೇ ಅಲ್ವಾ. 2ನೇ ಮನೆ ಅಂದ್ರೆ ಕುಟುಂಬ ಸ್ಥಾನ ಆಗಿರೋದ್ರಿಂದ ಕುಟುಂಬದಲ್ಲಿ ಯಾರಾದ್ರೂ ಕಾಯಿಲೆ ಬೀಳುವಂಥದ್ದು, ಅನಾರೋಗ್ಯ ಪರಿಸ್ಥಿತಿನಲ್ಲಿ ಒದ್ದಾಡುವಂಥದ್ದು, ಅಥವಾ ಇವ್ರ ಮೇಲೆ ಏನಾದ್ರು ಸ್ವಲ್ಪ ನಿಷ್ಠುರ ಭಾವನೆಗಳಿರುವಂಥದ್ದು, ಇದನ್ನು ಕೂಡ ಇವರು ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಮಾತು ಸ್ವಲ್ಪ ಇವ್ರದ್ದು ಕರೆಕ್ಟ್ ಇರೋದಿಲ್ಲ. ಇವ್ರು ಏನೋ ಮಾತಾಡ್ಬಿಟ್ಟಿರ್ತಾರೆ, ಅದರಿಂದ ಮನಸ್ತಾಪಗಳು ಬರುವಂಥದ್ದು ಕೂಡ ಇವ್ರು ನಿರೀಕ್ಷೆ ಮಾಡ್ಬೇಕಾಗಿ ಬರುತ್ತೆ. ಅದ್ ಬಿಟ್ರೆ ಇವ್ರಿಗೆ ನೋಡಿ, 4ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ಭೂಮಿಯಿಂದ ತುಂಬಾ ಲಾಭಗಳಾಗುತ್ತೆ. ಹೆಂಗೂ ಹಣಕಾಸು ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ, ಒಳ್ಳೆ ವ್ಯಾಪಾರ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇವ್ರಿಗೆ ಭೂಮಿ ಯೋಗನು ತುಂಬಾ ಚೆನ್ನಾಗಿದೆ ಮೇಡಮ್. ತಗೊಳ್ಳೋದು, ಮಾರೋದು, ಅಥವಾ ಇವರೇ ಸ್ವಂತ ಏನಾದ್ರು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಟೈಮು. ಇನ್ನ 5th ಹೌಸ್ ಅಲ್ಲಿ ಬಂದು ಬುಧ ಮತ್ತೆ ಸೂರ್ಯನ ಒಂದು ಸಂಚಾರ ಇದೆ. ಸೊ ಹಂಗಾಗಿ ಇವ್ರಿಗೆ ಏನು ಗೌರ್ಮೆಂಟ್ ಇಂದ ಆಗ್ಬೇಕಾಗಿರೋ ಕೆಲಸಗಳಾಗಿರ್ಬೋದು, ಅಥವಾ ರಾಜಕಾರಣಿಗಳಿಂದ ಆಗಿರುವಂತ ಕೆಲಸಗಳಾಗಿರ್ಬೋದು ಸರಾಗವಾಗಿ ಆಗತ್ತೆ. ಜೊತೆಗೆ ಮಕ್ಕಳು ಏನಾದ್ರು ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದು ಕೆಲಸಗಳಾಗುವಂಥದ್ದು, ಅಥವಾ ಅವ್ರಿಗೆ ಸಂಬಂಧಪಟ್ಟಿದ್ದೇನೋ ಗೌರ್ಮೆಂಟ್ ಕೆಲಸಗಳಾಗಬೇಕಾಗಿತ್ತು ಅಂತ ಕೆಲಸಗಳನ್ನು ತುಂಬಾ ಈಸಿಯಾಗಿ ಆಗುತ್ತೆ. ಇವಾಗ 5ನೇ ಮನೆಯಿಂದ ಇವ್ರಿಗೆ 6ನೇ ಮನೆಗೆ ಹೋಗ್ತಾನೆ ಸೂರ್ಯನು ಕೂಡ. ಆ ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಏನಂದ್ರೆ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು, ಬಟ್ ಕೆಲಸಗಳಿಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಗುತ್ತೆ. ಇವಾಗ ಯಾರಾದ್ರೂ ಗೌರ್ಮೆಂಟ್ ಉದ್ಯೋಗಿಗಳು ಅಥವಾ ರಾಜಕಾರಣಿಗಳು ಏನಾದ್ರು ಅದೇ ಕುಂಭರಾಶಿನಲ್ಲಿ ಇದ್ರು ಅಂತಂದ್ರೆ ಅವ್ರಿಗೂ ಅಷ್ಟೇನೆ ಎಲ್ಲಾ ರೀತಿಯಾದ ಅನುಕೂಲಗಳು ಅವ್ರಿಗೆ ಆಗ್ತಾ ಇರುತ್ತೆ. ಇನ್ನ ನೆಕ್ಸ್ಟ್ ಇವ್ರಿಗೆ ಗುರು ಅಂತ ಬಂದಾಗ ಗುರು 6ನೇ ಮನೆಗೆ ಹೋಗಿದ್ದಾನೆ. ಉದ್ಯೋಗಸ್ಥರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇರುತ್ತೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೆದ್ರೆ ಅದರಲ್ಲಿ ವಿನ್ ಆಗ್ತಾರೆ. ಸೊ ಚೆನ್ನಾಗಿದೆ ಇವ್ರಿಗೆ ಗುರು ಒಂದು ದಾರಿಯಿಂದನೂ ಚೆನ್ನಾಗಿದೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನೋಡಿ, 8ನೇ ಮನೆ ಅಂತ ಬಂದ 7ನೇ ಮನೆ ಅಂತ ಬಂದಾಗ ಶುಕ್ರ ಕೇತು ಒಂದು ಸಮಾಗಮ ಇದೆ. ಕೇತು ಇರೋದ್ರಿಂದ ನಾನು ಹೇಳ್ದೆ ಗಂಡ ಹೆಂಡತಿ ಮಧ್ಯೆ ವೈಮನಸ್ಯ ಬರುತ್ತೆ ಅಂತ. ಆದ್ರೆ ಶುಕ್ರ ಬಂದು ಕುತ್ಕೊಂಡಿದ್ದಾನಲ್ಲ 7ನೇ ಮನೇಲಿ, ಸ್ವಲ್ಪ ಉಸಿರಾಡಕ್ಕೆ ಅವಕಾಶ ಕೊಡ್ತಾನೆ. ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಪ್ರೀತಿ, ಒಂದು ರೊಮ್ಯಾಂಟಿಕ್ ಲೈಫ್ ಅನ್ನೋದು ಶುರುವಾಗುತ್ತೆ. ಸೊ ಹಂಗಾಗಿ ಅದ್ರಲ್ಲಿ ಒಂಚೂರು ಬಚಾವ್ ಆಗ್ತಾರೆ. ಶುಕ್ರ ಅಲ್ಲಿರೋ ತನಕನು ಸ್ವಲ್ಪ ಒಂಚೂರು ಅವ್ರಿಗೆ ಅನುಕೂಲಗಳಾಗತ್ತೆ. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಕುಂಭರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಅವ್ರ ಆಡೋ ಮಾತುಗಳಿಂದ ಆಗಿರ್ಬೋದು, ಹೌದು, ಅಂತ ಹೇಳಿದ್ರಿ. ಸೊ ಆ ಒಂದು ಪರಿಹಾರ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಪರಿಹಾರ ಅಂದ್ರೆ ನೋಡಿ, ಇವ್ರಿಗೂ ಕೂಡ ಶನಿನೇ ಅಧಿಪತಿ ಆಗ್ತಾನೆ. ಏನು ಕುಂಭರಾಶಿಯವ್ರಿಗೂ ಕೂಡ ಶನಿನೇ ಅಧಿಪತಿ ಆಗೋದ್ರಿಂದ ಇವರು ಸ್ವಲ್ಪ ಶನಿವಾರ ದಾನ ಧರ್ಮ ಮಾಡುವಂಥದ್ದು, ಅಥವಾ ಕಾಗೆಗಳಿಗೆ ಪ್ರತಿದಿನ ಆಹಾರ ಹಾಕುವಂಥದ್ದು. ಒಂದು ಇಡಿಯಷ್ಟು ಅನ್ನನ ತಗೊಂಡೋಗಿ ಕಾಗೆಗಳಿಗೆ ಹಾಕೋದ್ರಿಂದಲೂ ಕೂಡ ಅವ್ರಿಗೆ ಸಾಕಷ್ಟು ಪುಣ್ಯ ಬರುತ್ತೆ. ಅದನ್ನ ಮಾಡ್ಕೊಂಡ್ರೆ ಸಾಕು ಇವರು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.